ಸರ್ವಲೋಕಾನಾಂ ವಿಷಜಯೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಿ ನಮಃ. ಓಂ ಶ್ರೀ ಅಂಕಾಳ ಪರಮೇಶ್ವರ್ಜಿ ನಮಃ. ಇದು ಶ್ರೀ ಅಂಕಾಳ ಪರಮೇಶ್ವರಿ ದೇವಸ್ಥಾನ. ನನ್ನ ಹೆಸರು ಪವನ್ ಕುಮಾರ್ ಅಂತ. ನಾವು ಇಲ್ಲಿ ಅಂಕಾಳ ಪರಮೇಶ್ವರಿ ಸೇವೆ ಮಾಡ್ತೀವಿ. ನಮ್ಮ ಅಂಕಾಳ ಪರಮೇಶ್ವರಿ ದೇವಸ್ಥಾನ 40 ವರ್ಷದ ಮುಂಚೆ ಇದು ಕಟ್ಟಿದಂಥದ್ದು. ಅದಕ್ಕೆ ಮುಂಚೆ ಇಲ್ಲಿ ಹುತ್ತ ಇತ್ತು. ಹುತ್ತವನ್ನ ಇಲ್ಲಿ ಇರುವಂತಹ ಒಂದು ಸಂಘ ಮಾಡ್ಕೊಂಡು ಹುಡುಗರೆಲ್ಲ ಸೇರಿ ಈ ಅಂಕಾಳ ಪರಮೇಶ್ವರಿ ಸೇವಾ ಸಮಿತಿ ಅಂತ ಮಾಡಿ ಇಲ್ಲಿ ಅಂಕಾಳ ಪರಮೇಶ್ವರಿಗೆ ದೇವಸ್ಥಾನ ಕಟ್ಟಬೇಕು ಅಂತ ಒಂದು ಚಿಕ್ಕದಾಗಿ ಗರ್ಭಗುಡಿ ಕಟ್ತಾರೆ. ಮುಂಚೆ ಇಲ್ಲಿ ಸ್ಮಶಾನಕ್ಕೆ ಚಿಕ್ಕ ಕಾಂಪೌಂಡ್ ಇತ್ತು ಅಷ್ಟೇ. ಇಲ್ಲಿಂದನೇ ನೋಡಬಹುದಿತ್ತು, ಅಷ್ಟು ಚಿಕ್ಕದಾಗಿತ್ತು ದೇವಸ್ಥಾನ. ಓಪನ್ ಸ್ಪೇಸ್ ಇದು. ಆಮೇಲೆ ಕ್ರಮೇಣ ಒಂದೊಂದೇ ಅಮ್ಮನವರಿಗೆ ಶಿವ ಬೇಕಲ್ಲ ಅಂತೇಳಿ ನೇಪಾಳಿನಿಂದ ಶಿವಸಾಲಿಗ್ರಾಮ ತಂದು ಶಿವನನ್ನು ಪ್ರತಿಷ್ಠೆ ಮಾಡಿದ್ರು. ಆಮೇಲೆ ಅಮ್ಮನ ಕ್ಷೇತ್ರಪಾಲಕರಾದಂತಹ ಭೈರವರು, ಶಿವನಿಗೆ ಕ್ಷೇತ್ರಪಾಲಕನಾದಂತಹ ವೀರಭದ್ರೇಶ್ವರ ಸ್ವಾಮಿ, ಆಮೇಲೆ ನವಗ್ರಹ, ಗಣಪತಿ, ಸುಬ್ರಹ್ಮಣ್ಯ, ಶಿವನ ಸಂಬಂಧಪಟ್ಟಿರುವಂತಹ ಎಲ್ಲಾ ದೇವತೆಗಳನ್ನ ಕ್ರಮೇಣ ಒಂದೊಂದೇ ಪ್ರತಿಷ್ಠಾಪನೆ ಆಗ್ತಾ ಇಲ್ಲೊಂದು ದೇವಾಲಯ ತುಂಬಾ ದೊಡ್ಡದಾಗಿ ಆಯಿತು. ಆಮೇಲೆ ಒಂದು 22 ವರ್ಷದ ಮುಂಚೆಗಡೆ ಇಲ್ಲೊಂದು ರಾಜಗೋಪುರ ಮಾಡಿದ್ವಿ. ರಾಜಗೋಪುರ ಆಗ್ತಾ ಇದ್ದಂಗೆ ಅವರವರ ವಿಗ್ರಹಕ್ಕೆ ಸಂಬಂಧಪಟ್ಟಂತೆ ಅವರವರ ಹಬ್ಬಗಳು, ಅಂದ್ರೆ ಶಿವರಾತ್ರಿ ದಿವಸ ಶಿವನಿಗೆ ವಿಶೇಷ, ನವರಾತ್ರಿಯಲ್ಲಿ ಅಮ್ಮನಿಗೆ ವಿಶೇಷ, ಆಮೇಲೆ ಭೈರವರಿಗೆ ಅಷ್ಟಮಿ ಪ್ರತಿ ತಿಂಗಳ ಅಷ್ಟಮಿಗೆ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತೀವಿ. ಆಮೇಲೆ ಸಂಕಷ್ಟ ಚೌತಿ ಆಚರಣೆ ಇರುತ್ತೆ. ಆಮೇಲೆ ಶಿವನಿಗೆ ಸಂಬಂಧಪಟ್ಟಂತಹ ಪ್ರದೋಷ ದಿವಸ ಶಿವನಿಗೆ ಸಾಯಂಕಾಲ ರುದ್ರಾಭಿಷೇಕ ಪೂಜೆ ಇರುತ್ತೆ. ಪುಟ್ಟದಾಗಿ ಇಲ್ಲಿ ನಾವು ಉಮಾಮಹೇಶ್ವರ ವಿಗ್ರಹ ಮಾಡಿರೋದ್ರಿಂದ ಅಲ್ಲಿಗೆ ಪ್ರಾಕಾರೋತ್ಸವ ಅಂತ ಮಾಡ್ತೀವಿ. ಪ್ರಾಕಾರೋತ್ಸವ ನಡೆಯುತ್ತೆ. ಇಲ್ಲಿ ವಿಶೇಷ ನಮ್ಮಲ್ಲಿ 2, ಶಿವರಾತ್ರಿ ಮತ್ತೆ ನವರಾತ್ರಿ. ನವರಾತ್ರಿಯಲ್ಲಿ 10 ದಿವಸ 10 ಅಲಂಕಾರಗಳ ಪೂಜೆ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಶಿವರಾತ್ರಿ ದಿವಸ ವಿಶೇಷ ಏನಂದ್ರೆ 5 ದಿವಸ, ಮೊದಲನೇ ದಿವಸ ನಾವು ಹಾಲು ಕೊಡ ಅಂತ, ಅಂದ್ರೆ ಇವತ್ತಿನ ದಿವಸ ಇಲ್ಲಿ ಕಲಶ ಸ್ಥಾಪನೆ ಆಗುತ್ತೆ. ನಿನ್ನೆ ದಿವಸ, ಇವತ್ತು ಹಾಲು ಕೊಡ, ನಾಳೆ ಶಿವರಾತ್ರಿ ದಿವಸ ಬೆಳಗ್ಗೆ ಶಕ್ತಿ ಗರ್ಗ, ಮತ್ತೆ ಸಂಜೆ ಹೂವಿನ ಕರಗ. ಹೂವಿನ ಕರಗ ವಿಶೇಷ ಅದೇ. ಶಿವರಾತ್ರಿ ದಿವಸ ವಿಶೇಷ ಅಂದ್ರೆ ಅದೇ. ಮತ್ತೆ ಶಿವರಾತ್ರಿ ದಿವಸ ಹೂವಿನ ಕರಗ ಮತ್ತೆ ಶಕ್ತಿ ಕರಗ ಎರಡನ್ನೂ ಹೊತ್ತು ಬರುವಂತವರು ಇಲ್ಲಿ ವಿಶೇಷವಾಗಿರುತ್ತೆ. ಅದೆಲ್ಲ ಆದ್ಮೇಲೆ ಶಕ್ತಿ ಕರಗ ಅವತ್ತು ಶಿವರಾತ್ರಿ ಆದ್ರಿಂದ ಅವತ್ತಿನ ದಿವಸ ಶಕ್ತಿ ಕರಗ ಹಾಲಿನ ಕೂಡ ತಗೊಂಡ್ಬರುತ್ತೆ. ಅದು ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುತ್ತದೆ. ಶಕ್ತಿ ಕರಗ ಹಾಲಿನ ಕೂಡನ್ನ ತಗೊಂಡು ಶಿವನಿಗೆ ಬಂದು ಅಭಿಷೇಕ ಹಾಲು ಕೊಡುತ್ತೆ. ಅದಾದ್ಮೇಲೆ ಶಿವನಿಗೆ ಪಂಚಾಮೃತ ಮತ್ತೆ ರುದ್ರಾಭಿಷೇಕ ನಡೆಯುತ್ತೆ.
ಇಲ್ಲಿ ಕಾಳಿ ವೇಷ ಅಂತ ನಡೆಯುತ್ತೆ. ಇಲ್ಲಿ ಅಮ್ಮನವರ ವಿಶೇಷ ಏನಂದ್ರೆ ಸ್ಮಶಾನದಲ್ಲಿ ಕೂತಿದ್ದಾಳೆ, ಅದರ ಜೊತೆ ಅಮ್ಮನವರು ದಕ್ಷಿಣಕ್ಕೆ ಕೂತಿರೋದ್ರಿಂದ ದಕ್ಷಿಣ ಕಾಳಿ ಆಗುತ್ತೆ. ಈ ದಕ್ಷಿಣ ಕಾಳಿ ತುಂಬಾ ತಂತ್ರ ಮಾರ್ಗಕ್ಕೆ ಯೂಸ್ ಮಾಡ್ತಾರೆ. ಆದ್ರೆ ನಮ್ಮ ಗುರುಗಳು ಇಲ್ಲಿ ಶ್ರೀಚಕ್ರ ಸ್ಥಾಪನೆ ಮಾಡಿ ಲಲಿತಾ ತ್ರಿಪುರ ಸುಂದರಿಯಾಗಿ ಆವಾಹನೆ ಮಾಡಿ, ಸೊ ಇಲ್ಲಿ ಸಾತ್ವಿಕ ಮತ್ತೆ ಎರಡು ತಂತ್ರ ಎರಡೂ ಇರೋದ್ರಿಂದ ಇಲ್ಲಿ ಮುಂದಗಡೆ ಅಮ್ಮನವ್ರ ಮುಂದೆ ನೋಡ್ಬೋದು ನೀವು ಶ್ರೀಚಕ್ರ ಇದೆ. ಸೊ ಅದಕ್ಕೆ 40 ವರ್ಷದಿಂದ ಪ್ರತಿನಿತ್ಯ 2 ಹೊತ್ತು ಲಲಿತಾ ಸಹಸ್ರನಾಮ ಆರಾಧನೆ, ಅದಕ್ಕೆ ತಕ್ಕಂತೆ ಪೂಜಾ ವಿಧಾನಗಳಾಗುತ್ತೆ. 2 ಹೊತ್ತು ಅಮ್ಮನಿಗೆ ನೈವೇದ್ಯ ಪೂಜೆ ಆಗುತ್ತೆ. ಅಮ್ಮನವರ ವಿಶೇಷ. ಇಲ್ಲಿ ದಕ್ಷಿಣಕ್ಕೆ ಕೂತಿರುವಂತಹ ಅಂಕಾಳ ಪರಮೇಶ್ವರಿ ಅಂದ್ರೆ ಕಾಳಿಯ ನೆನಪಿಗಾಗಿ ಶಿವರಾತ್ರಿಯ ಮಾರನೇ ದಿವಸ ಅಂದ್ರೆ 27ನೇ ತಾರೀಕು ನಾವು ಇಲ್ಲಿ ಕಾಳಿ ವೇಷ ಅಂತ ಧರಿಸ್ತಾರೆ. ಕರಗ ಹೊತ್ತೋರೆ ಅವರು ಕಾಳಿ ವೇಷ ಅಂತ ಧರಿಸ್ತಾರೆ. ಏನಕ್ಕೆ ಅಂದ್ರೆ ದುಷ್ಟ ಸಂಹಾರಕ್ಕಾಗಿ ಅಮ್ಮ ಬಂದಿರೋದ್ರಿಂದ ಆ ನೆನಪಿಗಾಗಿ ನಾವಿಲ್ಲಿ ಅದೇ ವೇಷ ಹಾಕೊಂಡು ಆ ಅಮ್ಮ ಇದ್ದಂತಹ ಆಕಾರವನ್ನು ಹಾಕೊಂಡು ಇಲ್ಲಿ ಸ್ಮಶಾನದ ಹಿಂದಗಡೆ ಒಂದು ರಾಕ್ಷಸನನ್ನ ಬೊಂಬೆ ಮಾಡಿ ಅದನ್ನ ಸಂಹಾರ ಮಾಡಿದ್ ಹೇಗೆ, ಅದರಿಂದ ಏನು ಉಪಯೋಗಗಳು ಅನ್ನೋ ತರ ಮಾಡಿ ಅದನ್ನ ಜನಕ್ಕೆ ಒಂದು ಮನವರಿಕೆ, ಅದನ್ನ ಮನೋರಂಜಕವಾಗಿ ಮಾಡಿ ಅದರಲ್ಲಿ ಒಂದು ಗೂಢಾರ್ಥ ಇರುವಂತಹದನ್ನ ನೆನಪು ಮಾಡಿಸ್ಕೊಂಡು ಅದನ್ನ ಇಲ್ಲಿ ಕಾಳಿ ವೇಷ ಅಂತ ಧರಿಸ್ತೀವಿ ನಾವು.